ಬಿಸಿ ಬೋಂಡ ಸೂಪ್ ರೆಡಿ ಟು ಈಟ್. ಸಂಜೆ ಟೈಮ್ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿ. ಸಿಂಪಲ್ ಆಗಿ ರುಚಿಯಾಗಿರುತ್ತೆ. ಸೂಪ್ ಮಾಡಲಿಕ್ಕೆ ಅರ್ಧ ಲೋಟದಷ್ಟು ಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡ್ರೆ ಒಂಚೂರು ಅರಿಶಿನ ಹಾಕಿ ಬೇಯಿಸ್ತೀನಿ. ಸ್ವಲ್ಪ 2 ಚಮಚದಷ್ಟು ಎಣ್ಣೆ, ಸಾಸಿವೆ, ಮೆಣಸು, ಸ್ವಲ್ಪ ಶುಂಠಿ, ಮೂರು ಟೊಮೊಟೊ, ಸ್ವಲ್ಪ ಇಂಗು. ಇದನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಡೋಣ ಟೊಮೊಟೊನ. ಈ ಜೀರಿಗೆ ಮತ್ತು ಮೆಣಸಿನಕಾಳನ್ನ ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊತೀನಿ. ಪುಡಿ ಮತ್ತು ಜೀರಿಗೆ ಮತ್ತು ಮೆಣಸಿನ ಹುಡಿಯನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ತೆಂಗಿನ ಪುಡಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಬೇಳೆಯನ್ನ ಸೇರಿಸ್ಕೊಳ್ಳೋಣ. ಇದಕ್ಕಿನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಶ್ರಣ. ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳೋಣ, ಯಾಕಂದರೆ ನಾವು ಬೋಂಡಕ್ಕೂ ಕೂಡ ಉಪ್ಪನ್ನು ಹಾಕೋದ್ರಿಂದ ರಸ ತಿನ್ನೋದ್ರಿಂದ ನಮಗೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ, ಹಾಕೊಂಬೇಡ. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರಾಗಿದ್ರೆ ಸ್ಟೋವೆ ಕುದೀತಾ ಇದೆ. ಇಷ್ಟೆಲ್ಲ ಇದೆ ನೋಡಿ. ಈಗ ಬೋಂಡ ಮಾಡ್ಕೊಂಬಿಡೋಣ. ಇಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಉದ್ದಿನ ಬೇಳೆಯನ್ನು ನಾವು ನೆನೆಸ್ಕೊಂಡ್ಬಿಟ್ಟು ಒಂದು ಬೋಂಡ ಸೂಪ್ ಮಾಡೋಣ ಇವತ್ತು. ಬಹಳ ರುಚಿಕರವಾದಂತಹ ಒಂದು ತಿಂಡಿ. ಸಂಜೆಯ ಸ್ನ್ಯಾಕ್ಸ್ಗೆ ಒಂದು ಲೈಟಾಗಿರುವಂತಹ ತಿಂಡಿ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ ಇದು. ಇದನ್ನು ನೆನೆಸ್ಕೊಂಬಿಡೋಣ. ಈಗ ನೆಂದಿರುವ ಬೇಳೆಯನ್ನು ರುಬ್ಕೊಂಬಿಡೋಣ. ಈಗ ಹೆಚ್ಚು ನೀರು ಹಾಕ್ಕೊಳ್ಳೋದು ಬೇಡ. ಇದನ್ನು ಹೊಂಬಣ್ಣ ಬರೋ ತನಕನೂ ತರ್ಕೊಳ್ಳೋಣ.
ಇದನ್ನ ಹೊಂಬಣ್ಣ ಬರೋ ತನಕನೂ ತರ್ಕೊಳ್ಳೋಣ. ಈಗ ಇಷ್ಟು ಕರೆದ್ರೆ ಸಾಕು, ಇದನ್ನು ತೆಗೆದ್ಬಿಡೋಣ. ಈಗ ಪೂರ ಬರುತ್ತೆ ಇದೀಗ. ಈಗ ಇಷ್ಟು ಕರೆದ್ರೆ ಸಾಕು, ಇದನ್ನು ತೆಗೆದ್ಬಿಡೋಣ. ಈಗ ಪೂರ ಬರುತ್ತೆ ಇದೀಗ. ನಮ್ಗೆ ಎಷ್ಟು ಬೇಕು ಅಷ್ಟು ಬೋಂಡವನ್ನ ಹಾಕ್ಕೊಳ್ಳೋದು. ಹಾಕ್ಕೊಂಡು ಇದ್ರ ಮೇಲೆ ಸೂಪನ್ನು ಹಿಂಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಬೋಂಡವನ್ನ ಹಾಕ್ಕೊಳ್ಳೋದು. ಹಾಕ್ಕೊಂಡು ಇದ್ರ ಮೇಲೆ ಸೂಪನ್ನು ಹಿಂಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಬಿಸಿ ಬೋಂಡ ಸೂಪ್ ರೆಡಿ ಟು ಈಟ್. ಸಂಜೆ ಟೈಮ್ ಮಾಡ್ಕೊಳ್ಳಿ, ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿ. ಸಿಂಪಲ್ಲಾಗಿ ರುಚಿಯಾಗಿರುತ್ತೆ.